ರವಿವಾರ ದಿನಾಂಕ 28/9/2025 ಸಾಯಂಕಾಲ 4 ಗಂಟೆಗೆ ಕಲಬುರಗಿಯ ಕನ್ನಡ ಭವನದ ಸುವರ್ಣ ಭವನದಲ್ಲಿ ನಮ್ಮ ಸಹೋದರಿಯ ಹೆಸರಿನ ಮೇಲೆ ಇರ್ತಕ್ಕಂಥ ಸೌಭಾಗ್ಯಶ್ರೀ ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ಪ್ರಶಸ್ತಿ ಪ್ರದಾನ, ಆರೋಗ್ಯ ಶಿಬಿರ ಮತ್ತು ಸಂಗೀತೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು 2ನೇ ವರ್ಷ. ನಮ್ಮ ಸಹೋದರಿ 15 ವರ್ಷಗಳ ಕಾಲ ಕಲಬುರಗಿ ನಗರದ SBR ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದಳು. ನಾನು ಕಳೆದ ಸುಮಾರು 2 ದಶಕಗಳಿಂದ ನಾಡು ನುಡಿ ಸೇವೆಗಾಗಿ ನನ್ನ ಪ್ರಯತ್ನ ಮೀರಿ ಕೆಲಸ ಮಾಡುವ ಈ ಸಂದರ್ಭದಲ್ಲಿ ನಾನು ಟ್ರಸ್ಟ್ ಮಾಡಿಕೊಂಡು ಒಂದಿಷ್ಟು ಸೇವೆಯ ಕೆಲಸ ಮಾಡಬೇಕಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಅವತ್ತಿನ ದಿನ ಸೌಭಾಗ್ಯಶ್ರೀ ಸಾಮಾಜಿಕ ಸೇವಾ ಟ್ರಸ್ಟ್ನ ವತಿಯಿಂದ ಸೌಭಾಗ್ಯಶ್ರೀ ಕಾಯಕರತ್ನ ಪ್ರಶಸ್ತಿಯನ್ನು ನಾನು ಪ್ರದಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ನಮ್ಮ ಜಿಲ್ಲೆಯ ಹಿರಿಯ ಪತ್ರಕರ್ತರಾದಂಥ ಡಿ ಶಿವಲಿಂಗಪ್ಪ ಹಿಡ್ಕೊಂಡು ಮತ್ತು ವಿಶ್ರಾಂತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ SL ಪಾಟೀಲ್ರವ್ರನ್ನ ಮತ್ತು ರಾಷ್ಟ್ರಮಟ್ಟದ ಪ್ರಕಾಶನದ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಬಸವರಾಜ್ ಕೊನೆಕ್ ಅವರನ್ನು ಮತ್ತು ಹೀಗೆ 10 ಜನರನ್ನು ಗುರುತಿಸಿ ನಾನು ಅವರಿಗೆ ಸೌಭಾಗ್ಯಶ್ರೀ ಕಾಯಕರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾಯಿದ್ದೇನೆ. ಅಲ್ಲಿ ಅವರಿಗೆ ಶಾಲು, ಸನ್ಮಾನ, ಪುಸ್ತಕ, ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಯಾವುದೇ ನಗದು ಬಹುಮಾನಗಳಿಲ್ಲ. ಅದ್ರ ಜೊತೆಗೆ ಇನ್ನೂ 10 ಜನರನ್ನ ಗುರುತಿಸಿ ಅವರು ಎಲೆಮರೆಯ ಕಾಯಾಗೆ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಮೊನ್ನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಲಬುರಗಿ ಜಿಲ್ಲಾ ಜಾಗೃತ ಸಮಿತಿಗೆ ನೇಮಕ ಆಗಿದ್ದಾರೆ. ಅದೇ ರೀತಿ ಸವಿತಾ ನಾಸಿ ಅಂಥೇಳಿ ದೂರು ನಿರ್ವಹಣಾ ಸಮಿತಿಯ DC ನೇತೃತ್ವದ ದೂರು ನಿರ್ವಹಣಾ ಸಮಿತಿಯ ಸದಸ್ಯರಾಗಿದ್ದಾರೆ ಸವಿತಾ ನಾಸಿ ಅಂತೇಳಿ. ನಂದಿನಿ ಸನ್ಬಾಲ್ ಅವರಂಥವ್ರನ್ನ, ಆಮೇಲೆ ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ 55 ಕಲೆಗಳಲ್ಲಿ ನಿಪುಣತೆ ಹೊಂದಂತಹ ಸದ್ಯ ಲಿಂಗರಾಜಪ್ಪ ಅಪ್ಪ ಬೀದರ್ನಲ್ಲಿ 2ನೇ ಇಂಜಿನಿಯರಿಂಗ್ನಲ್ಲಿ ಓದ್ತಕ್ಕಂಥ ಆಕಾಂಕ್ಷಾ ಪುರಾಣಿಕ್ ಅವರನ್ನು ಮತ್ತು ಶಿವು ದೊಡ್ಡಮನಿ ಅಂಥೇಳಿ ಬದುಕು ಫೌಂಡೇಶನ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಶಿವು ದೊಡ್ಡಮನಿಯವರು ಇಂಥವರೆಲ್ಲರನ್ನ ಗುರುತಿಸಿ ಇವರಿಗೆ ಸೌಭಾಗ್ಯಶ್ರೀ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇನೆ. ನಾಡಿನ ಜನತೆಯಲ್ಲಿ ನಾನು ವಿನಂತಿ ಮಾಡ್ತೇನೆ, ಈ ಕಾರ್ಯಕ್ರಮ ಪ್ರೇರಣೆಗಾಗಿ ಹೊರತು ಪ್ರಚಾರಕ್ಕಾಗಿ ಅಲ್ಲ. ನಾನು ಮಾಡಿದಂಥ ಕಾರ್ಯಕ್ರಮ ಇನ್ನೊರಿಗೆ ಪ್ರೇರಣೆ ಆಗಬೇಕಂತೇಳಿ ಮತ್ತು ಇನ್ನೊಂದು ವಿಶೇಷವಾಗಿ ನಾನೇ ಹೇಳ್ಕೊಂಡಂಗೆ ಆಗ್ತದೆ. ಅವತ್ತು ಒಂದಿಷ್ಟು ಪ್ರೇರಣಾ ಭಾಷಣಗಳು ನಡೀತಾವೆ. ಆ ಪ್ರೇರಣಾ ಭಾಷಣಗಳು ಜನತೆ ಕೇಳಿ ಎನ್ನುವ ದೃಷ್ಟಿಯಿಂದ ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಪ್ರತಿ ವರ್ಷ ನಾವುಗಳು ನನ್ನ ಪಕ್ಕಕ್ಕೆ ನಿಂತಹ ಪವನ್ ಕುಮಾರ್ ಒಳಕೆರೆ ಆಗಲಿ, SL ಪಾಟೀಲ್ರಾಗಲಿ, ನಮ್ಮ ಸಹೋದರಿ ಮಾಲಾ ಕಣ್ಣಿ ಆಗಲಿ, ನಾವು ನಿರಂತರವಾಗಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ನಾವು ವಾಟ್ಸಪ್, ಫೇಸ್ಬುಕ್ ಫ್ರೆಂಡ್ಸ್ಗಳಲ್ಲ. ಅದನ್ನು ಮಾಡಿಕೊಂಡು ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಯಾವತ್ತೂ ಹಾಕಿಲ್ಲ. ಅಲ್ಪ ಸ್ವಲ್ಪ ನಮ್ಮನ್ನು ನೋಡಿ ಯಾರೋ ಹಾಕಿರ್ಬೋದು. ನಮ್ಮ ಉದ್ದೇಶ ಬಡವರು ಬದುಕಬೇಕು. ನಮ್ಮ ಶಿವು ದೊಡ್ಡಮನಿ ಅಂತವ್ರು ಎಂಥ ಕೆಲಸ ಮಾಡ್ತಾರಂದರೆ, ಬಸ್ ಸ್ಟ್ಯಾಂಡ್ನಲ್ಲಿ ಚಳಿಲಿಂದ ಬಳಲ್ತಾ ಮಲಗ್ತಕ್ಕಂಥವ್ರಿಗೆ ಹೊಸ ರಗ್ಗಗಳನ್ನು ಇಸ್ಕೊಟ್ಟಿದ್ದಾರೆ ಮತ್ತು ಅನಾಥಾಶ್ರಮದಲ್ಲಿರ್ತಕ್ಕಂಥ ಮಕ್ಕಳಿಗಳಿಗೆ ಡ್ರೆಸ್ ಹೊಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನನ್ನ ಪಕ್ಕಕ್ಕೆ ನಿಂತಹ ಪವನ್ ಕುಮಾರ್ ಒಳಕೆರೆಯವರು ಅವರ ಒಂದು ಮದುವೆ ವಾರ್ಷಿಕೋತ್ಸವವನ್ನು ಈ ರುದ್ರಭೂಮಿಯಲ್ಲಿ ಆಚರಣೆ ಮಾಡ್ಕೋತಾರೆ. ವೈಜ್ಞಾನಿಕ, ವಿಜ್ಞಾನ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ನಾವು ಕಳೆದ 2 ದಶಕಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಕಲಬುರಗಿಯ ಜನತೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೇರಣಾ ಭಾಷಣವನ್ನು ನಾವು ಕೇಳಬೇಕು ಮತ್ತು ಪ್ರಶಸ್ತಿ ಪ್ರದಾನವನ್ನು ನೋಡಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ.